ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನಗೆ ಈ ಸರಿ ಶಿವರಾತ್ರಿ ನನಗೆ ತುಂಬ ಸ್ಪೆಷಲ್ ಆಗಿತ್ತು. ಬಿಕಾಸ್ ನಾನು ಏನು ಅನ್ಕೊತಾ ಇದ್ದೆ, ಹೋಗಿ ರಾತ್ರಿ ಹೊತ್ತು ಜಾಗರಣೆ ಇರಬೇಕು ಹರಿಹರ ಗುಡ್ಡದಲ್ಲಿ ಮತ್ತು ಕುಮಾರಸ್ವಾಮಿ ಟೆಂಪಲಲ್ಲಿ ಅಂತ. ಅದು ಫೈನಲಿ ಈ ವರ್ಷ ನನಗೆ ಅನ್ಕೊತಾ ಇದ್ದೆ, ಬಟ್ ನಾನು ಹೋಗೋಕ್ಕೆ ಒಂಥರ ಲೇಸಿಯಾಗಿರ್ತಿದ್ದೆ. ಬಟ್ ನಾನು ಇಲ್ಲಿ ಕುಮಾರಸ್ವಾಮಿ ಟೆಂಪಲಲ್ಲಿರೋ ಪೂಜಾರಿಗೆ ಹೇಳ್ತಾನೆ ಇದ್ದೆ, ನಾನಿಲ್ಲ ಶಿವರಾತ್ರಿಗೆ ಬಂದು ಇಲ್ಲಿ ಜಾಗರಣೆ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅದಕ್ಕೆ ಅವರು ಅಂತ ಇದ್ರು, ಫೈನಲಿ ಈ ವರ್ಷ ಆದರೂ ಶಿವರಾತ್ರಿಗೆ ಬಂದಿದ್ದೀರಲ್ಲ ಅಂತ ಇದ್ದರು. ನನಗೆ ಒಂದು ತುಂಬ ಆಸೆ, ಯಾಕಂದರೆ ಹರಿಹರ ಗುಡ್ಡದಲ್ಲಿ ತುಂಬ ಚೆನ್ನಾಗಿ ಅಂದರೆ ಪಾರ್ಕ್ ಒಳಗಡೆ ತುಂಬ ಹಳೇ ಕಾಲದ ದೇವಸ್ಥಾನ, ಅದರಿಂದನೇ ಗವಿಗಂಗಾಧರೇಶ್ವರ ದೇವಸ್ಥಾನವೂ ಇರೋದು. ಆಲ್ಮೋಸ್ಟ್ ನನ್ನ ಮನೆ ನಿಯರ್ 1 ಕಿಲೋಮೀಟರ್ ಮತ್ತು 1/2 ಕಿಲೋಮೀಟರ್ ತುಂಬ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಬರೀ ಆಂಜನೇಯ ಟೆಂಪಲ್, ಶಿವನ ಟೆಂಪಲ್, ಬಂಡಿ ಮಹಾಕಾಳ ಖುಷಿ. ಸೊ ಫೈನಲಿ ಅಂದ್ಕೊಂಡಿದ್ದಾಯ್ತಲ್ಲ ಅಂತ. ಬಟ್ ಅಲ್ಲಿನ ರಾತ್ರಿ ಆ ಗುಡ್ಡದ ಮೇಲೆ ಜನಗಳು ಬರ್ತಾನೆ ಇರ್ತಾರೆ, ಅಂದರೆ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಬಟ್ ಅಷ್ಟು ಟೈಮಲ್ಲಿ ಇದ್ದಿದ್ದು ಫಸ್ಟ್ ಟೈಮ್ ನಾನು ಕುಮಾರಸ್ವಾಮಿ ಟೆಂಪಲಿಗೆ ಬಂದಿದ್ದೀನಿ. ಈಗ 12 ಗಂಟೆಗೆ ಒಂದು ಅಭಿಷೇಕ ಆಗುತ್ತೆ. ನಾನು ಆ್ಯಕ್ಚುಲಿ ನನಗೆ ಒಂದು ಅಭಿಷೇಕ ಮಿಸ್ ಆಯಿತು. 2 ಅಭಿಷೇಕ ನೋಡಿದೆ. ಇನ್ನು ಇಷ್ಟೊಂದು ಅಭಿಷೇಕಗಳಿದೆ. ಬೆಳಗಿನ ಜಾವವರೆಗೂ ಅಭಿಷೇಕಗಳು ನಡೀತಾ ಇರುತ್ತೆ. ಸೊ ಫೈನಲಿ ನಾನು ಒಂದು ಅಭಿಷೇಕ ಸ್ಟಾರ್ಟಿಂಗಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ ಬಿಟ್ಟರೆ, ಈಗ 3ನೇ ಅಭಿಷೇಕ ನಡೆಯುತ್ತೆ 12 ಗಂಟೆಗೆ. ಸೊ ಫೈನಲಿ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಇದು ನಾನು ತುಂಬ ವರ್ಷಗಳಿಂದ ಕುಮಾರಸ್ವಾಮಿ